ಈಗ ಆನಂದ್ ರಾಹುಲ್ ಗಾಂಧಿ ಅವರು ಬಯಸ್ತಾ ಇರುವಂತ ಹೊಸತನ ಅಂತ ನೋಡಿದ್ರೆ ಅದು ಎರಡನೇ ಪಟ್ಟಿಯಲ್ಲೇನಾ ಹಂಗಿದ್ರೆ ಮೊದಲ ಪಟ್ಟಿಯಲ್ಲಿ ಹೊಸತನ ಅಥವಾ ಅಚ್ಚರಿಯ ಆಯ್ಕೆಗಳು ಇದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋ, ಯಾಕಂದರೆ ಅಭ್ಯರ್ಥಿಗಳು ಅಂದರೆ ಸಚಿವ ಸಂಪುಟದಲ್ಲಿ ಯಾರಿರ್ತಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಸಿದ್ಧಪಡಲಿಕ್ಕೆ 48 ಗಂಟೆಗಳ ಒಂದು ಸರ್ಕಸ್ಗಳನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಮರುದಿನ ಅವರೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡಿದ್ರು. ಸರಣಿ ಸಭೆಗಳ ಮೂಲಕವೂ ಕೂಡ ಪಟ್ಟಿಯನ್ನು ಸಿದ್ಧಪಡಿಸುವ ಪ್ರಯತ್ನಗಳನ್ನು ಮಾಡಲಾಯಿತು. ಆದರೆ ಈಗಲೂ ಕೂಡ ಪಟ್ಟಿ ಇನ್ನೂ ಕೂಡ ಸಿದ್ಧ ಆಗಿಲ್ಲ, ಬಹಿರಂಗ ಆಗಿಲ್ಲ. ಯಾಕೆಂತಂದರೆ ಯಾವುದೇ ರೀತಿ ಯಾರನ್ನೂ ಕೂಡ ಕರೆದುಕೊಂಡ್ರೂ ಕೂಡ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಬೀರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಮಾಡಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ಇನ್ನೂ ಕೂಡ ಸರ್ಕಸ್ ಮಾಡ್ತಾ ಇದೆ. ಸೊ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಯುವಕರಿಗೆ ಅವಕಾಶ ಸಿಗಬೇಕು ಮತ್ತು ಪಾರ್ಟಿಯನ್ನು ಮುಂದೆ ಯಾರು ರನ್ ಮಾಡ್ತಾರೋ ಅವರಿಗೆ ಅವಕಾಶ ಆಗಬೇಕು, ಆ ಸಮುದಾಯಗಳಿಗೆ ಅವಕಾಶ ಆಗಬೇಕು, ನಮ್ಮ ಬೆನ್ನೆ ಹಿಂದೆ ನಿಂತಿರ್ತಕ್ಕಂಥ ಸಮುದಾಯಗಳಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥ ಇರಾದೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊದಲ ಪಟ್ಟಿಯಲ್ಲಿ ಕೇವಲ ಹೈಕಮಾಂಡಿಂದ ಸೂಚಿಸ್ತಾ ಇರತಕ್ಕಂಥ 7-8 ಜನರ ಹೆಸರು ಅಖೈರಾಗಿದೆ. ಇನ್ನುಳಿದಿರ್ತಕ್ಕಂಥ 4-5 ಹೆಸರುಗಳನ್ನು ಸೇರಿ ಸಂಬಂಧಪಟ್ಟಾಗೆ ಚರ್ಚೆಗಳು ಮುಂದುವರೆದಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಕೂಡ ಈಗಾಗಲೇ ಹೈಕಮಾಂಡ್ ತೆಗೆದುಕೊಂಡಿದೆ. ಆ ಪಟ್ಟಿಯಲ್ಲಿ ಇರ್ತಕ್ಕಂಥ ಜಾತಿ ಸಮೀಕರಣದ ಆಧಾರದ ಮೇಲೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಹೆಸರುಗಳು ಕೂಡ ಬಹುತೇಕ ಚರ್ಚೆಯ ಹಂತದಲ್ಲಿದೆ, ಅಂತಿಮವಾಗಬೇಕಾಗಿದೆ. ಆದರೆ ಒಂದಂತೂ ಸ್ಪಷ್ಟ, ರಾಹುಲ್ ಗಾಂಧಿ ಅವರ ಚಿಂತನೆಗಳೇನಿದೆ, ಸೊ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು, ಪಾರ್ಟಿಯಲ್ಲಿ ಭಾಳ ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು, ಪಾರ್ಟಿಯನ್ನು ರನ್ ಮಾಡ್ತಕ್ಕಂಥ ಸೈದ್ಧಾಂತಿಕವಾಗಿ ಗಟ್ಟಿ ಇರ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಅವರ ಏನು ನಿಲುವುಗಳಿದೆ ಅದು ಈ ಪಟ್ಟಿಯಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಈ ಪಟ್ಟಿಯನ್ನು ನೋಡ್ತಾ ಇದ್ರೆ, ಈಗ ಬಹಿರಂಗ ಆಗಿರ್ತಕ್ಕ ಕೆಲ ಹೆಸರುಗಳು ಗಮನಿಸ್ತಾ ಇದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಸಚಿವರೇ ಆಗಿದ್ದು. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲರೂ ಕೂಡ ಸಿದ್ದರಾಮಯ್ಯ ಗೌರ್ಮೆಂಟಲ್ಲೇ ಕೆಲಸ ಮಾಡಿದವರು. ಅದೇ ರಿಪೀಟ್ ಆಗಿದೆ. ಆದರೆ ಹೊಸತನ ಅನ್ನೋದೇನಾದರೂ ಇದ್ರೆ ಅದು ಎರಡನೇ ಪಟ್ಟಿಯಲ್ಲಿ ಪ್ರಕಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಆಗ GBI ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ, ಮುಂದಿನ ಭವಿಷ್ಯ, ಜಾತಿ ಸಮೀಕರಣ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಪಕ್ಷಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಗಳಿರ್ಬೋದು ಮತ್ತು ಯಾವ ಸಮುದಾಯಕ್ಕೆ ಆದ್ಯತೆ, ಇವೆಲ್ಲವೂ ಕೂಡ ನಂತರದಲ್ಲಿ ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ. ಹೊರತು ಈ ಪಟ್ಟಿಯಲ್ಲಿ ಅಂತ ಹೊಸತನ ಏನು ಕಾಣಲ್ಲ. ಎಸ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇನ್ನು ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿಯಾಗುವುದಕ್ಕಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಭೇಟಿ ನೀಡುತ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಮುನ್ನ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗ್ತಾರೆ. ಡಾಲರ್ಸ್ ಕಾಲೋನಿಯ ಧವಳಗಿರಿ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ 11 ಗಂಟೆಗೆ ಭೇಟಿ ನೀಡುತ್ತಾರೆ ಅನ್ನುವಂಥ ಮಾಹಿತಿ. ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೀತಾರೆ ಡಿ.ಕೆ. ಶಿವಕುಮಾರ್. ಇದು ಈಗ ಸಿಗ್ತಾ ಇರುವಂತ ಮಾಹಿತಿ. 11 ಗಂಟೆಗೆ ಭೇಟಿ ನಿಗದಿಯಾಗಿದೆ. ರಾಜ್ಯವನ್ನ ಆಳಿದ ಮಾಜಿ ಮುಖ್ಯಮಂತ್ರಿಗಳ ಪೈಕಿ ಹಿರಿಯರು ಯಡಿಯೂರಪ್ಪ ಮತ್ತು ದೇವೇಗೌಡ. ಇವರಿಬ್ಬರ ಪೈಕಿ BS ಯಡಿಯೂರಪ್ಪ ಅವರನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾಗ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 11 ಗಂಟೆಗೆ ಭೇಟಿ ನಿಗದಿಯಾಗಿದೆ. ಧವಳಗಿರಿ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ಮಾಡುತ್ತಾರೆ, ಅವರ ಆಶೀರ್ವಾದವನ್ನ ಕೂಡ ಪಡೀತಾರೆ ಅನ್ನೋ ಮಾಹಿತಿ. ರಾಜ್ಯವನ್ನ ಆಳಿದಂತ ಮಾಜಿ ಮುಖ್ಯಮಂತ್ರಿಗಳ ಪೈಕಿ BS ಯಡಿಯೂರಪ್ಪ, ದೇವೇಗೌಡ, ವೀರಪ್ಪ ಮೊಯ್ಲಿ ಹಿರಿಯರು. ಸೊ ಡಿ.ಕೆ. ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಮೊದಲ ಹಂತವಾಗಿ ಯಡಿಯೂರಪ್ಪ ಅವರನ್ನು ಭೇಟಿಯಾಗ್ತಾರೆ ಅನ್ನೋ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.